ಹಾಗಾದ್ರೆ ಧರ್ಮದ ವ್ಯಾಖ್ಯಾನ ನಮ್ಗೆ ಯಾರಿಗೂ ಸರಿ ಆಗ್ಲಿಲ್ವಾ ಸರ್? ಗಂಭೀರವಾದ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ನಾನು ಜನ ಅಲ್ಲ. ನನಗೇನು ಅನ್ನಿಸ್ತದೆ, ನಿಮ್ಮ ಅನಿಸಿಕೆ ಅದು ಹೇಳ್ತೇನೆ. ನಿಜವಾದ ಉದ್ರೇಕಕ್ಕೊಳಗಾದವರನ್ನು ನಾನು ಪ್ರೀತಿಸ್ತೇನೆ. ನಮ್ಮಲ್ಲಿ ನಮಗೆ ಗೊತ್ತಿಲ್ಲದೆ ಇದ್ದ ಶಕ್ತಿ ಪ್ರಕಟ ಆಗ್ತದೆ. ಸಾಹಿತ್ಯದ ಉದ್ದೇಶ ಬರೀ ಅಧ್ಯಯನ ಅಲ್ಲ ಅಲ್ವಾ? ಸತ್ಯ ಅಲ್ಲ, ಅಥವಾ ನಮಗೆ ಬೇಕಾದದ್ದು ಯಾವುದಂದ್ರೆ ಸೆನ್ಸಿಬಿಲಿಟಿ. ಮಹಾಭಾರತ ವೈದಿಕ ಗ್ರಂಥ. ಇವನು ಜೈನ ಕವಿ. ಅವನ ಕಣ್ಣ ಮುಂದೆ ಮಹಾಭಾರತ ಎನ್ನುವುದು ಗತಕಾಲದ ಕೃತಿ. ಸರಿ ತಪ್ಪುಗಳ ಪ್ರಶ್ನೆ ಅಲ್ಲ, ಕರ್ಣ ತಪ್ಪು ಮಾಡಲಿಲ್ಲ ಅದು ಪ್ರಶ್ನೆ ಅಲ್ಲ. ಸುಮ್ಮನೆ ತಾಯಿ ಕೈ ಚೆಲ್ಲಿದ ಮಗುವನ್ನು ಯಾರೂ ಕೈ ಚೆಲ್ಲಬಹುದು, ತಾಯಿಯೇ ಕೈ ಚೆಲ್ಲಬಹುದು ಅಂದ್ರೆ ಮತ್ತಿನ್ನೇನು? ಈ ಹೊತ್ತು ಇಡೀ ಪ್ರಪಂಚ ಧರ್ಮದ ಬೇರೆ ಬೇರೆ ಮುಖಗಳನ್ನ ನಿಮ್ಮ ಹತ್ರ ನನಗೆ ಕೇಳಲಿಕ್ಕೂ ಭಯ ಆಗ್ತದೆ, ಅದನ್ನ ನೀವು ಬಟ್ ಕುತೂಹಲ ಸಹ ಇದೆ ಹೇಗೆ ರೆಸ್ಪಾಂಡ್ ಮಾಡ್ತೀರಿ ಅಂತ. ಧರ್ಮ ಅನ್ನೋದು ನಮ್ಮನ್ನ ಆಡಿಸ್ತಾ ಇದೆ ಅಂತ ಕಾಣ್ತದೆ. ನಾವು ಧರ್ಮವನ್ನು ಆಡಿಸ್ತಾ ಇದೆಯೋ? ಯಾಕಂದ್ರೆ ಧರ್ಮ ಅಂತ ಹೇಳೋದು ಒಂದು ಅತಿ ಪ್ರೀತಿ ಮತ್ತು ಅತಿ ದ್ವೇಷಕ್ಕೂ ಸುಳಿಗೆ ಸಿಕ್ಕಿದೆ ಅಂತ ನಾವೇ ಹಾಕಿರೋದು. ಹಾಗಾದ್ರೆ ಧರ್ಮದ ವ್ಯಾಖ್ಯಾನ ನಮ್ಗೆ ಯಾರಿಗೂ ಸರಿ ಆಗ್ಲಿಲ್ವಾ ಸರ್? ಯಾಕೆ ಇಷ್ಟೊಂದು ಗದ್ದಲಗಳು ಕೇಳಿಸ್ತಾ ಇರೋದು? ಈ ಎಲ್ಲ ಬಹಳ ಗಂಭೀರವಾದ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ನಾನು ಜನ ಅಲ್ಲ. ಯಾಕಲ್ಲ ಅಂದ್ರೆ ನಾನು ಆ ಜವಾಬ್ದಾರಿಯಿಂದ ಎಲ್ಲ ಉಪದೇಶ ಮಾಡ್ತೇನೆ. ಆ ಜವಾಬ್ದಾರಿಯಿಂದ ನನಗೆ ಮಾತಾಡ್ಲಿಕ್ಕೆ ಸಾಧ್ಯ. ನಾನೊಬ್ಬ ಸ್ವಾಭಾವಿಕ ಮನುಷ್ಯ. ನನಗೇನು ಅನ್ನಿಸ್ತದೆ, ನಿಮ್ಮ ಅನಿಸಿಕೆ ಅದು ಹೇಳ್ತೇನೆ ನಾನು. ಅದು ಹೇಳೋದಕ್ಕೆ ನನಗೆ ಏನು ತೊಂದರೆ ಇಲ್ಲ. ಇನ್ನೊಬ್ರು ನನಗೆ ತೊಂದರೆ ಮಾಡುವ ಪ್ರಶ್ನೆ ಇಲ್ಲ. ನನಗೆ ನಾನೇನಾದ್ರೂ ತೊಂದರೆ ಮಾಡಿಕೊಳ್ಳದಿದ್ರೆ ಆಯ್ತಷ್ಟೇ. ಓಕೆ. ನಿಜವಾದ ಉದ್ರೇಕಕ್ಕೊಳಗಾದವರನ್ನು ನಾನು ಪ್ರೀತಿಸ್ತೇನೆ. ಯಾವ ರೀತಿಯಲ್ಲಿ ಹೋಗ್ಬೋದು. ಅಲ್ಲಿ ಪ್ರೀತಿಸ್ತೇನೆ ಅಂತ ಹೇಳಿದ್ರೆ ನಾನು ಅವರನ್ನು ಒಪ್ಪಿಕೊಳ್ತೇನೆ ಅಂತಲ್ಲ. ಅವರ ಮೇಲೆ ಒಂದು ಧರ್ಮ ಅಂತ ಇದ್ದಾರೆ, ಇವರಿಗೆ ನಿಷ್ಠೆ ಇದೆ. ಇಬ್ಬರಿಗೆ ಸಹ ಅಲ್ಲ, ಅವರಿಗೆ ಈಗ ಒಬ್ಬರು ಯಾವ್ದಾಗ್ಬೋದು, ಯಾವ ಧರ್ಮವೂ ಆಗ್ಬೋದು. ಆ ಧರ್ಮದಲ್ಲಿ ಅವರಿಗೆ ಬಹಳ ನಿಷ್ಠೆ ಇದ್ರೆ, ನಿಷ್ಠುರ ಎನ್ನುವ ಪದ ಬಂದದ್ದು ನಿಷ್ಠೆಯಿಂದ. ಅದರಲ್ಲಿ ಅವರಿಗೆ ನಂಬಿಕೆ ಇದ್ದಾರೆ. ನಂಬಿಕೆ ಇದ್ದರೆ ನಾನು ಜೀವ ಕೊಡ್ಲಿಕ್ಕೆ ನಾನು ತಯಾರಾಗ್ತೇನೆ ಅಂತ. ನಿಜವಾಗಿ ಮಾತಿಗಲ್ಲ, ಉಪನ್ಯಾಸಕ್ಕಲ್ಲ, ಚಾನಲ್ನಲ್ಲಿ ಮಾತಾಡ್ಲಿಕ್ಕಲ್ಲ. ನಿಜವಾಗಿ ಅವನಿಗೆ ಅನ್ನಿಸಿದ್ರೆ ಅವನು ಹೇಳುವುದಿಲ್ಲ. ಅದು ಆ ನಂಬಿಕೆ ಅವನಿಗೆ ಇದ್ರೆ ಅದು ಬಂದರೆ ಪ್ರಕಟ ಆಗ್ತದೆ. ಅದು ಆ ಸಂದರ್ಭ ಬಂದರೆ ಪ್ರಕಟ ಆಗ್ತದೆ. ಇನ್ನೊಬ್ಬರಲ್ಲಿ ಈ ರೀತಿಯ ಉದ್ರೇಕವನ್ನು ಉಂಟು ಮಾಡುವವರನ್ನು ನಾನು ಒಂದು ಕ್ಷಣವೂ ನಂಬುವುದಿಲ್ಲ, ಯಾರನ್ನೂ ನಂಬುವುದಿಲ್ಲ. ಇನ್ನೊಬ್ಬರಲ್ಲಿ ಉದ್ರೇಕವನ್ನು ಉಂಟು ಮಾಡಿ ತಮ್ಮ ಸ್ವಾರ್ಥವನ್ನು ಸಾಧಿಸಲಿಕ್ಕೆ ತಮಗೆ ಉದ್ರೇಕ ಉಂಟಾಗಲಿಲ್ಲ, ಪ್ರಜ್ಞಾಪೂರ್ವಕತೆಯಿಂದ ಅವರದನ್ನು ಮಾಡುವುದು. ಹೀಗೆಲ್ಲ ಮಾತಾಡಿದರೆ ನಮ್ಮ ಧರ್ಮಕ್ಕೆ ಬಂದಿದೆ, ಭಾರಿ ಒಂದು ಎಂಥದ್ದು ಅಪಾಯ ಬಂದಿದೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಇನ್ನೊಬ್ಬರಲ್ಲಿ ಉಂಟು ಮಾಡುವುದಕ್ಕೆ ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನಿಸುವವರನ್ನು ತಮ್ಮಲ್ಲಿ ಉಂಟಾಗದೆ ನಾನು ನಂಬುವುದಿಲ್ಲ. ನನಗೆ ಅಂತ ನನಗೆ ಮಾತಾಡ್ಲಿಕ್ಕೂ ಸಾಧ್ಯ ಇಲ್ಲ, ನನಗೆ ಮಾತಾಡುವ ಇಷ್ಟವೂ ಇಲ್ಲ. ನನಗೆ ಇಷ್ಟ ಇಲ್ಲದೆ ಇದ್ರಿಂದ ಅವರಿಗೆ ಯಾವ ನಷ್ಟವೂ ಇಲ್ಲ. ಒಬ್ಬನಿಗೆ ನಾನು ಜೀವ ಕೊಡ್ತೇನೆ ಇದಕ್ಕೆ ಅಂತ ಅನ್ನಿಸ್ತದಲ್ಲ, ನನಗೆ ಅದಕ್ಕೆ ಬೆಲೆ ಇದೆ ಅದಕ್ಕೆ. ಯಾಕೆ ಅಂದರೆ ಅವನಿಗೆ ಉಳಿದ ಆಸೆಗಳು ಯಾವುದೂ ಇಲ್ಲ, ಅದೊಂದೇ ಆಸೆ, ಅದು ಹೊಂದಿರುವುದು ಅವನಿಗೆ. ಯಾಕೆ ಅದು ಯಾಕೆ ಬಂತು? ಮನುಷ್ಯರಿಗೆ ಉದ್ರೇಕ ಬೇಕಾಗಿದೆ. ನಾನು ಕಂಡ ಹಾಗೆ ಆವೇಶ ಬೇಕಾಗಿದೆ. ಯಾಕೆ ಅಂದರೆ ಆವೇಶಗೊಂಡಾಗ ನಮ್ಮಲ್ಲಿ ನಮಗೆ ಗೊತ್ತಿಲ್ಲದೆ ಇದ್ದ ಶಕ್ತಿ ಪ್ರಕಟ ಆಗ್ತದೆ. ನಮಗೆ ಗೊತ್ತಿಲ್ಲ ಅದು ಆ ಸಂದರ್ಭ ಬಂದರೆ ಮಾತ್ರ ಗೊತ್ತಾಗೋದು. ಯಾವಾಗಲೂ ಅದು ಇದೇನಂತ ಅದೇನು ನಾರ್ಮಲ್ ಆಗಿರ್ತೇವೆ, ಸ್ವಾಭಾವಿಕವಾಗಿರ್ತೇವೆ. ಒಂದು ಸಂದರ್ಭ ಬಂತು ಅಂತ ಇಟ್ಟುಕೊಳ್ಳಿ, ಆಗ ಅದು ಪ್ರಕಟ ಆಗುವುದು. ಅದಿತ್ತು ನಮ್ಮಲ್ಲಿ, ಥ್ರಿಲ್ ಆಗ್ತದೆ. ಆಗ ಇದನ್ನು ನೀವು ಗಮನಿಸಿದ್ರೆ ನಮ್ಮಲ್ಲಿ ಇದು ಇತ್ತಲ್ಲ, ಗೊತ್ತಾಗ್ಲಿಲ್ಲ ಅಂತ, ನಮಗೆ ಗೊತ್ತಾಗ್ಲಿಲ್ಲ ಅಂತ. ಈ ಆವೇಶಕ್ಕೆ ಯಾವಾಗ ಪ್ರಕಟ ಆಗಬಹುದು ಅಂತ ಕೂಡ ನಮಗೆ ಗೊತ್ತಿಲ್ಲ. ನಾರ್ಮಲ್ ಆಗಿರ್ತೇವೆ. ಅದು ಪ್ರಕಟ ಆದ ಆಮೇಲೆ ಅದನ್ನು ನಾವು ಪರಿಭಾವಿಸಿದ್ರೆ, ಹಾಗಾದರೆ ನಾವು ಈ ಪ್ರಕಟವಾಗದೇ ಇದ್ದ ಒಂದು ನಮ್ಮ ವ್ಯಾವಹಾರಿಕ ಜೀವನವನ್ನು ನಾರ್ಮಲ್ ಆಗಿ ನಾವು ಮಾಡ್ತಾ ಇದ್ದೇವಲ್ಲ, ಏನಿದು? ಇದೊಂದು ಸುಮ್ಮನೆ ಮಾಡುವುದು ನಾಗರಿಕ ಜೀವನ. ಎಲ್ಲರ ಹಾಗೆ ಅಂದರೆ ಇದರಲ್ಲಿ ಒಂದು ಸ್ವಾರ್ಥ ಇದೆ. ಆವೇಶ ಪ್ರಕಟವಾಗುವಾಗ ಸ್ವಪ್ರಜ್ಞೆ ಇರುವುದಿಲ್ಲ. ಸ್ವಪ್ರಜ್ಞೆ ಇಲ್ಲ. ಸ್ವಪ್ರಜ್ಞೆ ಇದ್ರೆ ಅದು ಪ್ರಕಟ ಆಗುವುದಿಲ್ಲ.
ನಾನು ಹೀಗೆ ಅಂತ ಎಲ್ಲ ಇದ್ರೆ ಎಲ್ಲರೂ ಹಾಗಿರ್ಬೇಕು, ಒಂದು ವ್ಯವಸ್ಥೆ, ಮನೆ, ತೋಟ, ಎಂಥದೋ ಎಲ್ಲ, ಆಫೀಸು, ಈಗೆಲ್ಲ ಉಂಟಲ್ಲ, ಇದೆಲ್ಲ ಕಳಚಿ ಹೋಗ್ತದಲ್ಲ ಅವನಿಗೆ ಆ ಕ್ಷಣದಲ್ಲಿ. ಹುಚ್ಚ ಅಲ್ವಾ ಅವನು? ಹಾಗಾದ್ರೆ ಆ ಹುಚ್ಚಿಗೂ ಅದರ ಒಳಗೆ, ಹುಚ್ಚು ಅಂತ ನಾವು ಈ ಭಾಷೆಯಲ್ಲಿ ಹೇಳುವಾಗ, ಆ ಹುಚ್ಚಿಗೂ ಅವನ ಒಳಗಿನ ಶಕ್ತಿ ಪ್ರಕಟವಾಗುವುದಕ್ಕೆ ಎಷ್ಟು ಸಂಬಂಧ. ಹಾಗಾದ್ರೆ ಹುಚ್ಚಲ್ಲದೆ ಇದ್ದ, ಬಹಳ ನಾಗರಿಕವಾಗಿ ಎಲ್ಲವನ್ನೂ ವಿಮರ್ಶೆ ಮಾಡಬಲ್ಲ, ಯಾವುದಕ್ಕೂ ಉದ್ರೇಕಕ್ಕೆ ಒಳಗಾಗದೇ ಇರತಕ್ಕ ಸ್ಥಿತಪ್ರಜ್ಞನೋ ಎಂಥದೋ ಒಂದು ಎಂತದ್ದು ಹೇಳುದು, ಈ ಜೀವನಕ್ಕೆ ಮಣ್ಣು ಹಾಕಿ ಅದಕ್ಕೆ ಎಂತ ಉಂಟು ಅದ್ರಲ್ಲಿ ಅಂತ ಅನ್ನಿಸುವುದಿಲ್ವಾ? ಉದ್ರೇಕಕ್ಕಲ್ವ ಜನರು ಬಯಸುವುದು. ಅದು ತಪ್ಪು ಅಂತ ಹೇಗೆ ಹೇಳ್ತೀರಿ ನೀವು? ಆವೇಶ, ಉದ್ರೇಕಕ್ಕೆ ಇಡೀ ಲೋಕ ಮೈ ಮರೆಯಬೇಕು. ಮೈಯನ್ನು ಕಾಪಾಡಿಕೊಂಡು, ಮೈಯ ಬಗ್ಗೆ ಯೋಚನೆ ಮಾಡಿಕೊಂಡೆಲ್ಲ ಇದ್ದುಕೊಂಡು, ಹಾಗೆ ಇದು ಹೆಚ್ಚಾದಷ್ಟು ಅದು ಹೆಚ್ಚಾಗ್ತದೆ. ಯಾವುದು? ಮೈ ಮರೆಯುವ ಕ್ಷಣಗಳು ದಿವ್ಯ ಕ್ಷಣಗಳು ಅಂತ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ಏನು ಬೇಕಾದರೂ ಮಾಡ್ತಾರೆ. ಅದರಲ್ಲಿ ಈ ಧಾರ್ಮಿಕ ಮತೀಯ ಆವೇಶವೂ ಒಂದು. ಅದನ್ನು ದುರ್ಬಳಕೆ ಮಾಡುತ್ತಾರೆ. ಅಲ್ಲಿರೋದು ಸಮಸ್ಯೆ. ಅದು ರಾಜಕೀಯ ಮುಗ್ಧತೆಯ ದುರ್ಬಳಕೆ ಇಂದ ಮುಗ್ಧತೆಯನ್ನು ಬಳಸುವುದು ಹೇಗೆ ಎನ್ನುವ ಆಲೋಚನೆಯಿಂದಲೇ ನಾಗರಿಕತೆ ಪ್ರಾರಂಭ ಆದದ್ದು. ಇದನ್ನು ಉಪಯೋಗಿಸಿಕೊಳ್ಳುವುದು ಹೇಗೆ, ಅದನ್ನು ಕೂಡ ತಪ್ಪು ಅಂತ ಹೇಳಿಕ್ಕಾಗುದಿಲ್ಲ. ಪ್ರಾರಂಭ ಆದದ್ದು ಹಾಗೆ. ನಾಶ ಆದದ್ದು ಯಾವುದು? ಮುಗ್ಧತೆ. ಅಲ್ಲಿ ಅದರ ಬದಲಿಗೆ ಇದು ಬರ್ಲಿಕ್ಕೆ ಪ್ರಾರಂಭ ಆಯಿತು. ಆದರೆ ಅದು ಎಂದು ನಾಶ ಆಗುದಿಲ್ಲ, ಮಾತ್ರ ಅದು ಬೇರೆ ರೂಪವನ್ನು ಬೇರೆ ಬೇರೆ ರೂಪದಲ್ಲಿ ಹೋಗ್ತದೆ. ಈ ಧಾರ್ಮಿಕವಾದ ಆವೇಶಗಳು ಅಷ್ಟೇ. ಸಮಸ್ಯೆ ಏನು ಹಾಗಾದರೆ ಅಂತ ಕೇಳಬೇಕು. ಹಾಗಾದ್ರೆ ಅದು ಸರಿ ಆಯ್ತಲ್ಲ, ಸರಿ ಅಂತಲೂ ಅಲ್ಲ ನಾನು ಹೇಳುದು, ತಪ್ಪು ಅಂತಲೂ ಅಲ್ಲ. ಮತ್ತೇನು ಹಾಗಾದ್ರೆ? ಆವೇಶ ಇಳಿದ ಮೇಲೆ ಆವೇಶವನ್ನು ಯಾವಾಗಲೂ ಧಾರಣ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬದಲಾಗದ ವ್ಯಕ್ತಿತ್ವಕ್ಕೆ ಮಾತ್ರ ಸಾಧ್ಯ. ಅದು ಬದಲಾದ ವ್ಯಕ್ತಿತ್ವಕ್ಕೆ ಮಾತ್ರ ಸಾಧ್ಯ. ಬದಲಾಗದ ವ್ಯಕ್ತಿತ್ವಕ್ಕೆ ತಾತ್ಕಾಲಿಕವಾದ ಉದ್ರೇಕ ಉಂಟಾಗ್ತದೆ. ಉದ್ರೇಕ ಇಳಿತದೆ. ಇಳಿದ ಮೇಲೆ ಗೋಳಾಟ ಪ್ರಾರಂಭ ಆಗ್ತದೆ. ದ ಸೇಮ್ ಲೈಫ್ ಯಾವುದು? ಕಂಟಿನ್ಯೂಸ್. ದಟ್ ನಾರ್ಮಲ್, ಸಿನಿಕಲ್, ಆಮೇಲೆ ಎಂತ ಹೇಳುದು, ಒಂದು ಕೀಳರಿಮೆ, ಒಂದು ಅಲ್ಪತನ, ಸ್ವಾರ್ಥ ಪರಿಪೂರಿತ ಜೀವನ, ಇಟ್ ಕಂಟಿನ್ಯೂಸ್. ಆಗ ಉದ್ರೇಕಕ್ಕೂ ಕೂಡ ಅರ್ಥ ಇಲ್ಲ ಅಂತ ಹೇಳಿದ್ ಗೊತ್ತಾಯ್ತಾ? ಹಾಗೆ ಇದು ಉದ್ರೇಕ ಉಂಟಲ್ಲ, ಇದು ಇದು ಏನಿದು ಮೊದಲಿದ್ದಾಗ ಆಯ್ತಲ್ಲ. ಸಮಾಧಿ ಸ್ಥಿತಿ ಸಿಕ್ಕಿದ ಮೇಲೆಯೂ ಮನುಷ್ಯನ ಪರಿಸ್ಥಿತಿ ಹೀಗೆಯೋ ಅಂತ. ಹೌದು, ಉದ್ರೇಕ ಅಂದ್ರೆ ಅದು ಒಂದು ರೀತಿ ಸಮಾಧಿ ಸ್ಥಿತಿ. ಯಾಕಂದ್ರೆ ಸ್ವಪ್ರಜ್ಞೆ ಇಲ್ಲ ಅಲ್ಲಿ. ಏನು ಬೇಕಾದ್ರೂ ಮಾಡ್ತಾರಲ್ಲ. ಈಗ ರಾಕ್ಷಸರು ಆಗ್ತಾರೆ, ದೇವತೆಗಳು ಆಗ್ತಾರೆ, ಮನುಷ್ಯರು ಎರಡೂ ಆಗುತ್ತಾರೆ. ಆದ ಮೇಲೆ ಏನು ಮತ್ತೆ ಏನು? ಮತ್ತೆ ಪುನಃ ಇದೇ ಸ್ಥಿತಿ ಆಗಿದ್ರೆ ಅದು ಹಾಗೆ ಅದಕ್ಕೆ ಅರ್ಥವೇ ಇಲ್ಲ ಅಂತ. ಕರ್ಮಕಾಂಡವನ್ನು ನಮ್ಮ ಹಿಂದಿನವರು ಕರ್ಮಕಾಂಡವನ್ನು ಒಪ್ಪಿ, ಕರ್ಮಕಾಂಡ ಏನು ತಪ್ಪೆಂದು ನಮಗೆ ಬೇಕಾದ ನಾವು ಪಟ್ಟಿಬಾರದ ಈ ಜೀವನದಲ್ಲಿ ಮತ್ತೆ ಎಲ್ಲಿಗೆ ಹೋಗುದಪ್ಪ ಎಂತ ಮಾತಾಡುದು ಇವರೆಲ್ಲ. ಆದರೆ ಆಯ್ತು, ನೀನು ಎಷ್ಟೆಲ್ಲ ಮಾಡು, ಯಜ್ಞ ಯಾಗ ಎಲ್ಲ ಮಾಡು, ಕರ್ಮಕಾಂಡ ಅಂದ್ರೆ ಅದು ಮಾಡಿ ದೇವತೆಗಳನ್ನು ಹೊಲಿಸಿಕೊ, ಅದರಿಂದ ಬೇಕಾದನ್ನು ಪಡಿ, ಸುಖವಾಗಿರು, ಭೋಗ ಆಯ್ತು. ಸ್ವರ್ಗ ದೇಹ ಹೋಗ್ತದೆ ಸತ್ತ ಮೇಲೆ, ಸ್ವರ್ಗ ಸುಖ, ಅದಕ್ಕೆ ಬೇಕಾದನ್ನು ಇಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಆಯ್ತು, ಮತ್ತೇನು? ಪುಣ್ಯ ಸಂಪಾದನೆ ಮಾಡಿದರೆ ಸ್ವರ್ಗದಲ್ಲಿ ಎಲ್ಲ ಆಯ್ತು. ಮತ್ತೇನು? ಕ್ಷೀಣೆ ಪುಣ್ಯೆ ಮರ್ತ್ಯ ಲೋಕಂ ವಿಶಂತಿ. ನೀನು ಮಾಡಿದ ಪುಣ್ಯ ಉಂಟಲ್ಲ, ಸ್ವರ್ಗದ ಭೋಗದಿಂದ ಇದು ನಾಶ ಆಗ್ತದೆ. ಭೋಗ ಎನ್ನುವುದು ಪುಣ್ಯದ ನಾಶ. ಕಮಿಂಗ್ ಬ್ಯಾಕ್, ಪುನಃ ಬರ್ತಿ, ಪುನಃ ಇದೆಂತ ಮಾರೆ, ಇದಕ್ಕೆ ಅರ್ಥ ಇಲ್ಲ, ಇದಕ್ಕೆ ಅರ್ಥ ಇಲ್ಲ ಅಂತ ಜ್ಞಾನಕಾಂಡಕ್ಕೆ ಮನುಷ್ಯ ಹೋಗ್ಲಿಕ್ಕೆ ಕಾರಣ ಅದು. ಇದು ಸಹ ಹಾಗೆ. ಏನು? ಈ ಒಂದ್ಸಲ ಉದ್ರೇಕ, ಜೀವನ ಸಾರ್ಥಕ ಅಂತ, ಜೀವನ ಸಾರ್ಥಕ ಅಂತ ಮತ್ತೊಬ್ಬರು ಹೇಳಬೇಕು, ನಾವೆಂತ ಹೇಳೋದು? ಇದು ಮಾಡಿತ್ತು, ಮತ್ತೆ ಪುನಃ ಅದೇ ಸೇಮ್ ಥಿಂಗ್, ಅದೇ ಮನುಷ್ಯ ಗಲೀಜು. ಇದಲ್ಲ ಉದ್ರೇಕ ಅಂದ್ರೆ. ಅದು ಉದ್ರೇಕ ಉಂಟಾದರೆ ಆ ಬದಲಾದ ವ್ಯಕ್ತಿತ್ವ ಉಂಟಲ್ಲ, ಇವನೇ ಅವನು ಅಂತ ನಮಗೆ ಅನ್ನಿಸದಲ್ಲ. ನಾರ್ಮಲ್ ಆಗಿದ್ದಂತ ಮನುಷ್ಯನೇ ಈಗ ಆಗಿದಾನ, ಇವನು ಹುತಾತ್ಮ, ಇನ್ನೆಂಥದ್ದು ಆಗಿದಾನಲ್ಲ, ಇದು ಕಾಣ್ತದಲ್ಲ, ಅವನಲ್ಲ, ಇವನು ಬೇರೆ ಅಂತ. ಪುನಃ ಅವನು
ಈ ರೀತಿಯ ವ್ಯಕ್ತಿತ್ವಕ್ಕೆ ಬಲಿಯಾಗಬಾರ್ದು. ಅದನ್ನು ಸಾಧಿಸಬೇಕು. ಅಧ್ಯಾತ್ಮ ಇರೋದು, ಧರ್ಮದ ಉದ್ದೇಶ ಇರುವುದು ಅದು. ವ್ಯಕ್ತಿತ್ವವು ಬದಲಾವಣೆ ಆಗುವ, ಅದನ್ನು ಹೇಳಿದ್ದಾನೆ ಅನ್ಯ ಅಂತ. ಇನ್ನೊಂದಾಗುವ ಸಾಧ್ಯತೆ ನನಗೆ ಇದೆ. ಸ್ವ, ನನಗೆ ಅಂದರೆ ನನಗೆ ಅಂತಲ್ಲ, ನನಗೆ ಅಂತಲೂ ಹೌದು. ಸ್ವ ಎನ್ನುವ ಪರಿಕಲ್ಪನೆಗೆ, ಸ್ವ ಎನ್ನುವ ಎಂತ ಹೇಳುವುದು ಅದಕ್ಕೆ, ಸ್ವ ಎನ್ನುವ ಭಾವನೆಗೆ ಅನ್ಯವಾಗುವ ಸಾಧ್ಯತೆ ಇದೆ. ಎಚ್ಚರ. ಮನುಷ್ಯ ಅಂದ್ರೆ ಏನಾಗದ್ರೆ ಏನೂ ಆಗ್ಬಹುದು, ಏನು ಆಗದೆಯೂ ಇರಬಹುದು. ಸಾಹಿತ್ಯದ ಬಗ್ಗೆ ಒಂದಷ್ಟು ಮಾತಾಡುವಾಗ ಅಕ್ಷರಗಳ ಒಂದು ಪ್ರಪಂಚ, ಅಕ್ಷರದಿಂದ ಪ್ರಪಂಚ ನೋಡೋದು, ಈ ಎಲ್ಲ ಒಂದು ಸಮಗ್ರವಾಗಿ ನಡೆಯುವಂತ ಒಂದು ಒಳ್ಳೆಯ ಕೆಲಸ, ಒಳ್ಳೆಯ ವ್ಯವಹಾರ ಅಂತ ಹೇಳ್ಬೋದು. ಆದರೆ ಅಧ್ಯಯನದ ದೃಷ್ಟಿಯಿಂದ ಈ ಸಾಹಿತ್ಯ, ವೈದಿಕ ಸಾಹಿತ್ಯ, ಜೈನ ಸಾಹಿತ್ಯ, ಇದು ಅಕಾಡೆಮಿಕ್ ಪ್ರಶ್ನೆ. ಯಾಕೆ ಇದನ್ನು ನಿಮ್ಗೆ ಕೇಳ್ತಾ ಇದ್ದೀನಿ ಅಂದ್ರೆ, ಈಗ ಸಾಹಿತ್ಯವನ್ನ ನಾವು ವರ್ಗೀಕರಣ ಮಾಡ್ತೀವಿ, ಅಧ್ಯಯನದ ದೃಷ್ಟಿಯಿಂದ ತುಂಬಾ ಸರಿ ಅದು. ಯಾಕಂದ್ರೆ ಯಾವುದೋ ಒಂದು ಸ್ಟ್ರೀಮ್ ತಕೊಂಡು ನಾವಲ್ಲಿ ವಿಶೇಷವಾದ ಅಧ್ಯಯನ ಮಾಡ್ತೀವಿ, ಸ್ಪೆಷಲೈಸೇಷನ್ ಅಂತ. ಆದ್ರೆ ನಾನ್ ಕೇಳೋ ಪ್ರಶ್ನೆ, ಈ ಎಲ್ಲ ಹೌದು, ಆದ್ರೆ ಈ ಎಲ್ಲ ವರ್ಗೀಕರಣ ಆಗ್ತಾ ಆಗ್ತಾ ಒಂದು ಸಾಹಿತ್ಯದ ಅಂತಿಮ ಸುಖ ಇದೆ ಅಲ್ಲ, ಸಮಗ್ರವಾಗಿ ಸಿಕ್ಕುವ ಒಂದು ಸುಖ ಅಂತ, ಅದಕ್ಕೆ ಅದರಿಂದ ಕುಂದಾಗೋದಿಲ್ವಾ ಅಂತ. ಸಾಹಿತ್ಯದ ಉದ್ದೇಶ ಬರೇ ಅಧ್ಯಯನ ಅಲ್ಲ ಅಲ್ವಾ? ಸಂವೇದನೆ ಅಂತ, ಸೆನ್ಸಿಬಿಲಿಟಿ. ಅದಕ್ಕೆ ಜಾತಿ ಇಲ್ಲ, ಮತವೂ ಇಲ್ಲ. ಸಾಹಿತ್ಯಕ್ಕೂ ಸೆನ್ಸಿಬಿಲಿಟಿಗೂ ಸಂಬಂಧ. ಲೋಕ ವ್ಯವಹಾರದಲ್ಲಿ ನಮ್ಮ ಸೆನ್ಸಿಬಿಲಿಟಿಗೂ ನಮ್ಮ ಜಾತಿಗೂ ಒಂದು ಸಂಬಂಧ ಗುರುತಿಸಿ ಹೇಳುವುದು ಬುದ್ಧಿವಂತಿಕೆಯ ಲಕ್ಷಣ ಅಂತ ಆಗಿದೆ. ಸ್ವಲ್ಪ ಮಟ್ಟಿಗೆ ಅದು ಇದೆ, ಅದನ್ನು ಅಲ್ಲಗಳೆಯಬೇಕಾಗಿಲ್ಲ. ಒಂದೊಂದು ಜಾತಿಯವರ ಒಂದೊಂದು ಲಕ್ಷಣಗಳು ನೋಡುವಾಗ ಗೊತ್ತಾಗುದಿಲ್ಲ ಅಂತ ಹೇಳ್ತೇವಲ್ಲ ನಾವು. ಯಾವುದನ್ನು ಅಲ್ಲಗಳೆಯಬೇಕಾಗಿಲ್ಲ, ಸತ್ಯ ಅಲ್ಲ. ಅಥವಾ ನಮಗೆ ಬೇಕಾದದ್ದು ಯಾವುದಂದ್ರೆ ಸೆನ್ಸಿಬಿಲಿಟಿ. ಈಗ ಪಂಪ ಜೈನ ಕವಿ ಆಯ್ತು, ಒಂದು ಮಾತು ಹೇಳಿದ, ಬೆಳಗುವಿನಲ್ಲಿ ಲೌಕಿಕಮಂ ಅಂತ ಭಾರತದಲ್ಲಿ ಹೇಳಿ, ಬಹಳ ಚೆನ್ನಾಗಿರೋ ಮಾತು. ಬೆಳಗುವಿನಲ್ಲಿ ಲೌಕಿಕಮಂ ಅಂತ ಏನು ಅರ್ಥ ಅದಕ್ಕೆ? ಐ ವಿಲ್ ಎನ್ಲೈಟನ್ ದ ಮಂಡೇನ್ ಲೈಫ್. ಲೌಕಿಕ ಜೀವನ ಇದನ್ನು ಬೆಳಗಿಸ್ತೇನೆ ಅಂತ. ಮಹಾಭಾರತ ವೈದಿಕ ಗ್ರಂಥ. ಇವನು ಜೈನ ಕವಿ, ಇವನು ವೈದಿಕನಲ್ಲ. ಅವನ ಹಿಂದಿನವರು ವೈದಿಕರಾಗಿದ್ದರು, ಅದಿರಲಿ ಬೇರೆ. ಇವನು ಅಲ್ಲ, ಅವೈದಿಕ. ಮಹಾಭಾರತವನ್ನು ತಗೊಂಡಿದ್ದಾನೆ. ಮಹಾಭಾರತವನ್ನು ತಗೊಂಡು ಲೌಕಿಕವೇ ಆದರೆ ಕಾವ್ಯವಾಗಿ ಅದನ್ನು ನಾನು ಆ ಲೌಕಿಕ ಕೃತಿಯನ್ನು ತಗೊಂಡು ಅದನ್ನು ಎನ್ಲೈಟನ್ ಮಾಡ್ತೇನೆ ನಾನು ಅಂತ. ಹೇಗೆ ಎನ್ಲೈಟನ್ ಅಂದ್ರೆ ಏನು? ಬೆಳಗುವುದಂದ್ರೆ ಏನು? ಲೌಕಿಕವನ್ನು ಬೆಳಗುವುದಂದ್ರೆ ಏನು? ಬೆಳಗುವುದಂದ್ರೆ ಎರಡು ರೀತಿ. ಬೆಳಗುವುದಕ್ಕೆ ತುಂಬ ರೀತಿ ಇರ್ಬೋದು. ವ್ಯಾಸರ ಮಹಾಭಾರತವನ್ನು ಓದಿದ್ದಾನೆ. ಅವನದೇ ಮಾತಿನಲ್ಲಿ ಹೇಳುವುದಾಗಿದ್ದರೆ ಮಹಾಭಾರತದ ಸಮುದ್ರದಲ್ಲಿ ಅವನು ಈಜಿದಾನೆ. ವಚನಾಮೃತವರ್ಧಿಯಂ. ಈಜಿದ್ದೇನೆ ನಾನು ಅಂತ ಗರ್ವ ನನಗಿಲ್ಲ ಅಂತ ಅವನು ಹೇಳುವುದು. ಅದರಲ್ಲಿ ಈ ಸುವೆನ್ ಎನ್ನುವ ಪದ ಇದೆ, ಅದರಲ್ಲಿ ಬಿದ್ದಿದ್ದಾನ. ಅವನ ಕಣ್ಣ ಮುಂದೆ ಮಹಾಭಾರತ ಎನ್ನುವುದು ಗತಕಾಲದ ಕೃತಿ. ಅವನ ಕಣ್ಣ ಮುಂದೆ ಅಂದರೆ ವರ್ತಮಾನ ಕಾಲದಲ್ಲಿ ಅವನನ್ನು ಸಾಕಿದ ಪೋಷಕನಾದ ರಾಜ ಇದ್ದಾನೆ. ಅವನು ಕಣ್ಣ ಮುಂದೆ ಇದ್ದಾನೆ. ಈ ಅರಿಕೇಸರಿಯಲ್ಲಿ ಅವನು ಓದಿದ ಮಹಾಭಾರತದಲ್ಲಿ ಅವನಿಗೆ ಇಷ್ಟವಾಗಿರತಕ್ಕ ಒಂದು ಪಾತ್ರವಾಗಿರತಕ್ಕ ಅರ್ಜುನನನ್ನು ಸಮೀಕರಣ ಮಾಡ್ತಾನೆ. ಬೆಳಗುವುದಂದ್ರೆ ಇವನು ಅರ್ಜುನನ ಅವತಾರದ ಹಾಗೆ. ಅರ್ಜುನ ಅವತಾರ ಅಂತ ಹೇಳಿದರೆ ಹಾಗೆ ಹೇಳಿದ ಹಾಗೆ ಅದು ವರ್ತಮಾನ ಕಾಲದಲ್ಲಿ ಗತಕಾಲ ಇದೆ ಅಂತ. ಗತಕಾಲ ಎನ್ನುವುದು ಅಂತರ್ಗತ ಕಾಲ ಅಂತ, ನಮ್ಮ ಒಳಗಡೆ ಇದೆ ಅದು. ಗತಕಾಲ ಕಳೆದು ಹೋಗಿದೆ, ಅದು ಹಾಗಲ್ಲ. ಹಳಲಿಕ್ಕೆ ಅಲ್ಲ, ಹೋಯ್ತಲ್ಲ ಕಾಲ, ನಮ್ಮ ಕಾಲ ಹೋಯ್ತು, ಹಾಗೆ ಅಲ್ಲವೇ ಅಲ್ಲ. ಕಾವ್ಯ ಮಾಡುವ ಕೆಲಸ ನೋಡಿ, ಅದಂದ್ರೆ ಅಂತರ್ಗತವಾಗಿದೆ ಅದು ನಮ್ಮಲ್ಲಿ. ಅಂತರ್ಗತವಾದದ್ದರಿಂದ ಅದು ನಮ್ಮ ಕಾಲದಲ್ಲಿ ಅಂದರೆ ವರ್ತಮಾನ ಕಾಲದಲ್ಲಿ
ನಾವು ಓದಿದ ಕಾವ್ಯದ ಪಾತ್ರಗಳ ನೆನಪನ್ನು ತಂದು ಕೊಡತಕ್ಕ ವ್ಯಕ್ತಿಗಳು ನಮ್ಮ ಕಣ್ಣ ಮುಂದೆ ಇದ್ದಾರೆ ಈಗಲೂ ಅಂತ. ಸೊ ಇದು ದಿಸ್ ಇಸ್ ಎನ್ಲೈಟನಿಂಗ್. ಹೀಗೆ ಇದೆ. ಇದು ಆರಾಧಿಸುವುದಲ್ಲ, ಅದು ಏನು ಪುರಾಣಗಳನ್ನು ಆರಾಧಿಸುವುದು, ಅದು ಹಾಗೆ ಅಲ್ಲ ಸ್ವಾಮಿ. ಅದು ಈಗ ಕಣ್ಣ ಮುಂದೆ ಏನು ನಮಗೆ ಕಾಣುತ್ತದೆ, ಅದರಲ್ಲಿ ಇನ್ನೊಂದನ್ನು ನೋಡೋದು. ಬೇರೆ ಅಂತ ಹೇಳಿ ನಾವು ಹೇಳಿದೆವಲ್ಲ, ಈ ತರಹ ಅಂತ ಹೇಳಿದ್ರು, ಅದು ಅದನ್ನು ನೋಡುವುದಿಲ್ಲ. ಏನು ಆಶ್ಚರ್ಯ ಆಗ್ತದೆ. ಹೀಗೆ ಇದೆ. ಆಯ್ತು, ಅದನ್ನು ಮಾಡಿದ. ಆದರೆ ಏನು ಮಾಡಿದ ಕಾವ್ಯದಲ್ಲಿ ಕೊನೆಗೆ ಕರ್ಣಾವಸಾನದಲ್ಲಿ, ಕರ್ಣಾವಸಾನವಲ್ಲ, ಕಾವ್ಯದ ಕೊನೆಯಲ್ಲಿ ನೆನೆವೊಡೆ ಭಾರತದೊಳ್ ಪೆರರಾನು ಬರನಲ್ಲ, ಇನ್ಯಾರನ್ನೂ ಅಲ್ಲ, ಕರ್ಣನಂ ನೆನೆಯ, ಕರ್ಣನಂ ನೆನೆಯ. ಈಗ ಉಂಟ ಮಹಾಭಾರತವನ್ನು ಓದಿ ಅರ್ಜುನನನ್ನು ಮನಸ್ ತುಂಬಿಕೊಂಡು ಅರಿಕೇಸರಿಯಲ್ಲಿ ಅರ್ಜುನನನ್ನು ಕಂಡು ಅದನ್ನು ಕಾವ್ಯವನ್ನು ಬರೆದವನು ಅದೇ ಕಾವ್ಯದಲ್ಲಿ ಇನ್ಯಾರನ್ನೂ ಅಲ್ಲ ಅಂತ ಹೇಳಿದ್ದಾನೆ. ಕರ್ಣನ ಪಾತ್ರದ ಮೇಲೆ ಒಂದು ಸಹಾನುಭೂತಿ, ಅದು ಅಲ್ಲ, ಅದು ನೀನು ನೆನೆಯಬೇಕಾದ್ರೆ ಭಾರತದಲ್ಲಿ ಇನ್ಯಾರನ್ನಲ್ಲ, ಅರ್ಜುನನನ್ನಲ್ಲ, ಮತ್ತೆ ಯಾರನ್ನು, ಕರ್ಣನಂ ನೆನೆಯ. ಸರಿ ತಪ್ಪುಗಳ ಪ್ರಶ್ನೆ ಅಲ್ಲ, ಕರ್ಣ ತಪ್ಪು ಮಾಡಲಿಲ್ಲ ಅದು ಪ್ರಶ್ನೆ ಅಲ್ಲ ಸ್ವಾಮಿ. ಕರ್ಣನನ್ನು ನೆನೆಯಬೇಕು. ಯಾಕೆ? ಕವಿಯ ಒಳಗೆ ಇದ್ದವನು ಕರ್ಣ, ಆರಂಭ ಮಾಡಿದಾಗ ಇದ್ದವನು ಬೇರೆ ಅಲ್ಲ, ಕವಿಯ ಒಳಗಡೆ ಇದ್ದವನು ಕರ್ಣ. ಅರಿಕೇಸರಿಯಲ್ಲಿ ಅವನಿಗೆ ಕರ್ಣನನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಅವನು ಅರಿಕೇಸರಿಗೆ ಸಮತೂಕವನ್ನು ಮಾಡಬೇಕಾದದ್ದು. ಅದಕ್ಕೆ ನಾನಾ ಲೌಕಿಕ ಕಾರಣಗಳಿವೆ, ಅದು ಬೆಳಗುವ ಕಾರಣಗಳಲ್ಲ. ಅದೇನಂದ್ರೆ ಅದು ಹೀಗೆ ಇದೆ. ಇವನಿಗೆ ಇವನ ಒಳಗಡೆ ಇರುವುದು ಕರ್ಣ. ಯಾಕೆ? ಸಿಗಬೇಕಾದ ಸಿಗಲಿಲ್ಲ. ಒಂದೇ ಒಳ್ಳೇದು ಕೆಟ್ಟದ ಪ್ರಶ್ನೆ ಅಲ್ಲ, ಮತ್ತೆ ನಿಜವಾಗಿ ಸಿಗಬೇಕಾದ ಸಿಗ್ಲಿಲ್ಲ. ತಾಯಿಯ ಕೈ ಚೆಲ್ಲಿದ ಮಗು, ಕವಿ ಕೈ ಚೆಲ್ಲಬಾರದು. ತಾಯಿ ಕೈ ಚೆಲ್ಲಿದ ಮಗುವನ್ನು ಯಾರು ಕೈ ಚೆಲ್ಲಬಹುದು, ತಾಯಿಯೇ ಕೈ ಚೆಲ್ಲಬಹುದು ಅಂದ್ರೆ ಮತ್ತಿನ್ನೇನು, ಅದು ಹೆಲ್ಪ್ಲೆಸ್ ಕೇಸ್. ಕವಿಗಲ್ಲ ಅಂತ. ಅವನು ಕವಿಗೆ ತಬ್ಬಲಿಯನ್ನು ಕಂಡ್ರೆ ಇಷ್ಟ. ಇದು ನಾನು ಕೈಗೆತ್ತಿಕೊಳ್ಬೇಕಾದ್ದು ಅಂತ ಕೂಸು. ಇದು ಅಷ್ಟು ಮಾತ್ರ ಅಲ್ಲ, ಅದು ಅವನ ಕವಿಯ ಸಂವೇದನೆ ಮಾತ್ರ ಅಲ್ಲ. ಅವನು ಊರು ಬಿಟ್ಟು ಬಂದವ, ಪಂಪ. ಬನವಾಸಿಯನ್ನು ನನ್ನ ಮನಸ್ಸು ನೆನೀತಾ ಇರ್ತದೆ. ಆರಂಕುಸಮಿಟ್ಟೊಡಂ ನೆನೆಯುವುದು ಅಂತ ಅವನು ಹೇಳಿದ್ದು ಎರಡನ್ನು ಮಾತ್ರ. ಕರ್ಣನನ್ನು ಬನವಾಸಿಯನ್ನು, ನೆನೆಯುವುದೆನ್ನ ಮನಂ ಬನವಾಸಿ ದೇಶಮಂ, ಮರಿದುಂಬೆಯಾಗಿ ಕೋಗಿಲೆಯಾಗಿ ಹುಟ್ಟುವುದು ಎಲ್ಲಿ ಅಂತ ಹೇಳ್ತಾನಲ್ಲ. ಅಷ್ಟು ಅವನು ಊರು ಬಿಟ್ಟು ಬಂದಿದ್ದಾನೆ, ತವರು ನೆಲ ಬಿಟ್ಟು ಬಂದಿದ್ದಾನೆ. ಕಾಡ್ತದೆ ಅದು ಅವನಿಗೆ. ಆ ನೆನಪು ಉಂಟಲ್ಲ, ಅದು ಅವನಿಗೆ ಕರ್ಣನ ಮೇಲೆ ಅತಿಶಯವಾದ ಪ್ರೀತಿಯನ್ನು ಉಂಟು ಮಾಡಿದೆ. ಪಾಪ ಇದು ನನಗೆ ಅರ್ಥ ಆಗ್ತದೆ ಅಂತ. ಏನು ಕರ್ಣನ ನೋವು ನನಗೆ ಅರ್ಥ ಆಗ್ತದೆ. ನನಗೆ ಅರ್ಥ ಆಗದ ಹಾಗೆ ನಾನು ಊರು ಬಿಟ್ಟು ಬಂದವನು, ನನಗೆಲ್ಲ ಸಿಕ್ಕಿದೆ, ಏನು ಮಂತ್ರಿ ಪದವಿ ಎಲ್ಲ ಸಿಕ್ಕಿದೆ, ಎಲ್ಲ ಭಾರಿ ದೊಡ್ಡ ಎಲ್ಲ ಸಿಕ್ಕಿದೆ. ಎಲ್ಲ ಸಿಕ್ಕಿದರೂ ಈ ನೋವು ಉಂಟಲ್ಲ, ಇದು ಮರ್ತು ಹೋಗ್ಲಿಲ್ಲ. ಅದು ಕುಟುಕತಾ ಇದೆ. ಹಾಗೆ ಕುಟುಕತೆ ಇದ್ದರೆ ಅವನು ಕವಿ ಆಗುವುದಿಲ್ಲ. ಎಲ್ಲ ಚೆನ್ನಾಗಿದೆ ಅಂತ ಇದ್ದರೆ ಅವನು ಇನ್ನೇನು ಆಗ್ತಿದ್ದ. ಅವನು ಕವಿಯೂ ಕಲಾವಿದನೂ ಆಗುವುದಿಲ್ಲ. ಅದು ಒಂದು ನೋವು ಪಡಬೇಕಾದ ಸಂದರ್ಭವೇ ಇಲ್ಲದ ಸಮಯದಲ್ಲಿಯೂ ಸನ್ನಿವೇಶದಲ್ಲಿಯೂ ಅಜ್ಞಾತವಾದ ಒಂದು ನೋವಿಗೆ ಜಾಗ ಕೊಟ್ಟವನು ಮಾತ್ರ ಕಲಾವಿದನಾಗುವುದು, ಮನುಷ್ಯ ಆಗುವುದು, ಸಂವೇದನಾಶೀಲನಾಗುವುದು. ಇಲ್ಲದಿದ್ರಾಗುವುದಿಲ್ಲ, ಸಾಧ್ಯ ಇಲ್ಲ. ಹೀಗೆ ಇದೆ. ಇದರಲ್ಲಿ ಜೈನ ಅಂತ ಉಂಟ, ಮತ್ತೊಂದು ಉಂಟ. ವಚನ ಕಾಲ ಬಂದಾಗ ಇದು ಅಕ್ಕನಲ್ಲಿ ಕಾಣ್ತದೆ. ನೆನೆಯುವುದು, ಹಿಂಡನಗಲಿದ ಸಲಗ ತನ್ನ ವಿಂಧ್ಯವ ನೆನೆವಂತೆ ನೆನೆವೆನಯ್ಯ ನಿಮ್ಮ. ಸೇಮ್ ಹಿಂಡನಗಲಿದ ಸಲಗ. ಎಷ್ಟು ಟೆಕ್ನಿಕಲ್ ಆಗಿ ಪರ್ಫೆಕ್ಟ್ ಆಗಿದೆ ಅಂತ ಕೇಳಿದರೆ, ಗಂಡಾನೆ ಹೆಣ್ಣಾನೆ ಹಿಂಡನ್ನು ಅಗಲುವುದಿಲ್ಲ,
ಗಂಡಾನೆ ಮಾತ್ರ ಗಂಡಾನೆ ಮಾತ್ರ. ಒಂಟಿ ಸಲಗ. ಒಂಟಿ ಸಲಗ ಅಂತ ಹೇಳುದು ಅದಕ್ಕೆ. ಹೌದು. ಹಿಂಡನಗಲಿದ ಸಲಗ ತನ್ನ ವಿಂಧ್ಯವನ್ನೇ ನೆನೆವಂತೆ. ಹಾಗೆ ನೆನೆಯಲಿಕ್ಕೆ ಮನುಷ್ಯರಿಗೆ ಸಾಧ್ಯ ಇಲ್ಲ, ಅಷ್ಟು ಅದು ತಾಜಾ. ಇವನೇ ಹೇಳ್ತಾನೆ ಪಂಪ ಆರಂಕುಶ ಮಿಟ್ಟೊಡಂ, ಅಂಕುಶ ಅದು ಆನೆಗೆ ಹಾಕೋದು, ನೆನೆಯುವುದೆನ್ನ ಮನಂ. ನೀವು ಏನ್ ಕನೆಕ್ಷನ್ ಇದೆ, ಹೌದು, ಅದು ಸಂವೇದನೆಗಳ ಒಂದು ಪರಸ್ಪರ ಸಂಪರ್ಕ, ಢೀ ಹೊಡೆಯೋದು ಸಂವೇದನೆಗಳು. ಇದನ್ನ ನೀವು ನೋಡಿದ್ರೆ ಅದು ಜೈನ ಸಾಹಿತ್ಯ, ಇದು ಮತ್ತೊಂದು ವೈದಿಕ ಸಾಹಿತ್ಯ, ಇದು ಇದೆ, ಅರ್ಥವೇ ಇಲ್ಲ. ನೋಡಿ, ಕುಮಾರವ್ಯಾಸ ನೂತನ ಕಥನ ಕಾರಣ ಅಂತ ಹೇಳ್ತಾರೆ ಕೃಷ್ಣನಿಗೆ. ವೀರನಾರಾಯಣ, ಗದುಗಿನ ವೀರನಾರಾಯಣ ಮೊದಲ ಪದ್ಯದಲ್ಲಿ ಇದೆ. ರಾವಣಾಸುರ ಮಥನ ಎಲ್ಲ ಉಂಟಲ್ಲ. ನೂತನ ಕಥನ ಕಾರಣ. ನೂತನ ಕಥನ ಕಾರಣ ಅಂದ್ರೆ ಏನು? ಮಹಾಭಾರತ ನೂತನ ಅಲ್ಲ, ಅಲ್ವೇ ಅಲ್ಲ, ಬಹಳ ಹಳತು. ಎಷ್ಟೋ ಜನ ಬರೆದಿದ್ದಾರೆ, ಸಾಕ್ಷಾತ್ ಪಂಪನೆ ಬರೆದಿದ್ದಾನೆ, ಇನ್ನು ಕೆಲವರೆಲ್ಲ ಬರೆದಿರಬಹುದು. ನೂತನ ಆಗೋದು ಹೇಗೆ? ನೂತನ ಅಂದ್ರೆ ಕೃಷ್ಣನನ್ನು ನಾಯಕನನ್ನಾಗಿ ನಾನು ಮಾಡಿದ್ದದು, ನಾನು ಮಾಡ್ತಾ ಇರೋದು. ಇದು ಲೌಕಿಕವನ್ನು ಬೆಳಗುವುದು. ಅವನು ಲೌಕಿಕ ಬೆಳಗುವೆನಿಲ್ಲಿ ಲೌಕಿಕ ಮಮ್ ಅಂತ ಹೇಳಿದ್ರೆ ಅದೇ ಮಾತಿನ ಇನ್ನೊಂದು ಬಗೆ, ಧ್ವನಿ ಬಗೆ, ನೂತನ ಕಥನ ಕಾರಣ ಅಂತ ಕುಮಾರವ್ಯಾಸ. ಕುಮಾರವ್ಯಾಸ ಹೇಳುದು. ನಮ್ಮ ದಕ್ಷಿಣ ಕನ್ನಡ ರತ್ನಾಕರ ವರ್ಣಿ ಎಂದು ಭರತೇಶ ಪೀಠಿಕೆಯಲ್ಲಿ ಒಂದು ಮಾತು ಹೇಳ್ತಾನೆ. ಬಹಳ ಒಳ್ಳೆಯ ಮಾತು, ಬಹಳ ಸ್ವಾರಸ್ಯದ ಮಾತು. ಏನಂದ್ರೆ, ಧ್ಯಾನಕ್ಕೆ ಬೇಸರ ಆದಾಗ, ಗುರುವೇ ಧ್ಯಾನಕ್ಕೆ ಬೇಸರ ಆದಾಗ ಕನ್ನಡದೊಳಗೊಂದು ಕಥೆ ಹೇಳುವೆ. ಹೇಳಿದ್ದಾರೆ ಯಾರಾದ್ರೂ ಹೀಗೆ? ಧ್ಯಾನಕ್ಕೆ ಬೇಸರ ಆಗಿ ಏಕತಾನತೆ, ಏನೋ ಒಂದು ಎಂಥದ್ದೊಂದು ಬೇಸರ ಆಯ್ತು, ಬೇಸರ ಆಗಬಾರ್ದು ಅಂತ ಉಂಟು. ಬೇಸರ ಆದಾಗ ಅದಕ್ಕೇನು ಉಪಾಯ? ಒಂದು ಕತೆ ಹೇಳ್ತೇನೆ, ನೂತನ ಒಂದು ಕತೆ ಹೇಳ್ತೇನೆ ನಾನೀಗ ಅಂತ ಅವನು ಭರತೇಶ್ವರ ಇದನ್ನು ಅವನು ಹೇಳುವುದು. ಅಂದರೆ ಕಥನ ಎನ್ನುವುದು, ಕಲೆ ಎನ್ನುವುದು, ಸಂವೇದನೆ ಎನ್ನುವುದು ಅದು ಯಾವುದಕ್ಕೂ ಕೂಡ ಬದಲಿಯಾಗಬಲ್ಲುದು. ಬದಲಿಯಾಗಿ ಅದರಲ್ಲಿ ಆದ ಬೇಸರವನ್ನು ಕಳೆಯಬಲ್ಲು, ಹೊಸ ಸಂವೇದನೆಯನ್ನು ಉಂಟು ಮಾಡಬಲ್ಲುದು. ಇವನು ಜೈನ ಅಲ್ವ, ಹೀಗೆಲ್ಲ ಇದೆ. ಅದರಿಂದ ಅದನ್ನೊಂದು ಇದು ಅಕಾಡೆಮಿಷನ್ಗಳ ಅಷ್ಟೇ ವ್ಯಾಯಾಮ ಒಂದು ವ್ಯಾಯಾಮ ಮಾಡೋದು ಅಂತ. ನಿಜವಾಗಿ ಬಹಳ ವ್ಯಾಯಾಮ ಮಾಡಿದರೆ ಸ್ವಾರಸ್ಯ ಹೊರಟು ಹೋಗ್ತದೆ. ನಿಜವಾಗಿ ನಾರ್ಮಲ್ ಆಗಿ ಒಂದು ಸಹಜವಾಗಿ ಇರೋದು ಉಂಟಲ್ಲ, ಅದು ಹೋಗ್ತದೆ. ಬಹಳ ವ್ಯಾಯಾಮ ಆದರೆ ನಿಮಗೆ ತೋರಿಸಲಿಕ್ಕೆ ಮಸಲ್ಸ್ ಇತ್ಯಾದಿ ಇತ್ಯಾದಿ, ಬೌದ್ಧಿಕ ವ್ಯಾಯಾಮ ಅಂತ ನಾವು ಹೇಳುವುದು. ಅದು ಬಹಳ ಕೊಂಡಾಡ್ಬೇಕಾದ್ದೇನೋ ಅಲ್ಲ ಅಂತ ಕಾಣ್ತದೆ ನನಗೆ.